ಬಾಡಿಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ನಾನು ಇಲ್ಲಿ ಘೀ ರೋಸ್ಟ್ ಮಸಾಲೆ ದೋಸೆ ತೊಗೊಂಡಿರೋದು. ಪಲ್ಯ, ಸಾಂಬಾರ್, ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ಬನ್ರಿ, ಬೇಡ ಅನ್ನತ್ತದು. ಬಂದು ಪಂಚಗವ್ಯ ಹೇರ್ ಆಯಿಲ್ ಅಂತೇಳಿ, ಪಂಚಗವ್ಯ ಜೊತೆಗೆ ನಾವು ಕೊಕೊನಟ್ ಆಯಿಲು, ಮಸ್ಟರ್ಡ್ ಆಯಿಲು, ಬ್ರಾಹ್ಮಿ, ಬುನ್ರಾಜು ಈ ಥರದ್ದು ಕೆಲವೊಂದು ಹರ್ಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಅಂದರೆ ಮಂಡಿ ನೋವು, ಕಟ್ ನೋವು, ಭುಜ ನೋವು ಅದಕ್ಕೆಲ್ಲ ಬರುತ್ತೆ. ಎಲ್ಲ ಮುತ್ಸು ಅನ್ನತ್ತಲ್ಲ ನೋಡಿ, ಎಲ್ಲ ಮುತ್ಸು ಅನ್ನತ್ತಲ್ಲ ಅದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಇವತ್ತಿನ ದಿನ 2ನೇ ಡಿಸೆಂಬರ್ ಸೋಮವಾರ. ಬೆಂಗಳೂರಿಂದ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೀವಿ ಕಾರಲ್ಲಿ. ನಮ್ಮ ಮನೆ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಸುತ್ತಾಡೋದು ಕೂಡ ಇದೆ. ಬನ್ನಿ ಹೋಗೋಣ. ಇವಾಗ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ. ಇವತ್ತು ಥಂಡಿ ಮತ್ತು ಪ್ಲೆಸೆಂಟ್ ವೆದರು. ಸುಮಾರು 6:15 ಇವಾಗ ಟೈಮು. ಬನ್ನಿ ಹೋಗೋಣ. ನಮ್ಮ ಅತ್ತೆಯವರು ಇವಾಗ ಕಾರಲ್ಲಿ ಕೂತ್ಕೊತಿದ್ದಾರೆ. ನಮ್ಮ ಮುಂದ್ಗಡೆ ನಮ್ಮ ಯಜಮಾನ್ರು ಮತ್ತು ಅವರ ಫ್ರೆಂಡ್ ಕೂಡ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ವೆದರ್ ಗೊತ್ತಾ ಇವತ್ತು. ತುಂಬಾ ಕೂಲಾಗಿದೆ ಮತ್ತು ಎಲ್ಲ ಹಿಮ ತುಂಬಿದಂಗಿದೆ. ಸುಮಾರು ವರ್ಷ ಆದಮೇಲೆ ಘಾಟಿನಲ್ಲಿ ನಾವು ಈ ಥರ ವೆದರ್ ನೋಡ್ತಾ ಇರೋದು. ಆಗಲೇ ಘಾಟಿ ದೇವಸ್ಥಾನ ತಲುಪಿದ್ದೀವಿ. ಗೋಪುರ ಎಷ್ಟು ಅದ್ಭುತವಾಗಿದೆ ಮತ್ತು ತುಂಬ ಚಳಿ ಇದೆ ಹೊರಗಡೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಕ್ವಿಕ್ಕಾಗಾಯಿತು, ತುಂಬ ಕ್ಯೂ ಇರಲಿಲ್ಲ. ಇವಾಗ ಹೊರಗಡೆ ಬಂದಿದ್ದೀವಿ. ಇವಾಗ ಬನ್ನಿ ಗೋಶಾಲೆಗೆ ಹೋಗೋಣ. ಘಾಟಿಯಿಂದ ತುಂಬಾ ಹತ್ತಿರ ಇದೆ. ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಮ್ಮ ಕಾರ್ ನಿಲ್ತಾ ಇದ್ದಂಗೆ ನಮ್ಮ ಹತ್ರನೇ ಆ ಕಡೆ ಇದ್ದಿದ್ದೆಲ್ಲ ಹಸುಗಳು ಈ ಕಡೆ ಬಂತು. ಸಾಕು ಅದು ಕೊಂಬು ಜಾಸ್ತಿ ಇದೆ ಅದಕ್ಕೆ.
ಮುತ್ಸು ಅನ್ನತ್ತೆ ಅಲ್ಲಿ ನೋಡಿ, ಎಲ್ಲ ಮುತ್ಸು ಅನ್ನತ್ತೆ ಅದು. ಎಲ್ಲ ಕೊಡೀಲಿ, ನೀವು ಕೊಡೀಲಿ, ಎಲ್ಲರೂ ಬರ್ತದೆ ಮುತ್ಸಿ, ಎಲ್ಲ ಮುತ್ಸಿ ಅಂತ ಎಲ್ಲ ಬರ್ತದೆ ಅಲ್ಲಿ ನೋಡಿ. ಇಲ್ಲಿ ರೀ ಬನ್ರಿ, ಬೇಡ ಅನ್ನತ್ತದು. ನೋಡಿ, ನಾವು ಬಂದಿರೋದು ಮಾಧವ ಸೃಷ್ಟಿ ಗೋ ಪ್ರಾಡಕ್ಟ್ಸ್. ಇಲ್ಲಿ ಗೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಎಷ್ಟೊಂದು ಗಿರ್ಕವೆಲ್ಲ ನೋಡಿ, ತುಂಬಾನೇ ಚೆನ್ನಾಗಿದೆ. ಇವತ್ತು ವೆದರ್ ಅಂತೂ ಸಿಕ್ಕಾಪಟ್ಟೆ ಪ್ಲೆಸೆಂಟ್ ಆಗಿದೆ. ಮತ್ತೆ ಮಳೆ ಕೂಡ ಬರ್ತಾ ಇದೆ. ನಮ್ಗಂತೂ ಸಿಂಗಾಪುರಲ್ಲಿ ಹ್ಯೂಮಿಡ್ ಕ್ಲೈಮೇಟಲ್ಲಿ ಶೆಕೆನಲ್ಲಿದ್ದು ಇಲ್ಲಿ ಬಂದರೆ ಮೈ ಗಾಡ್, ಒಂದು ಹಿಲ್ ಸ್ಟೇಷನ್, ಕೆಮ್ರೂನ್ ಹೈಲ್ಯಾಂಡ್ಸ್, ಮಲೇಷಿಯಾ, ಸೊ ಅದೆಲ್ಲ ನಾಪ್ಕ ಬರ್ತಾ ಇದೆ. ಬೆಂಗಳೂರಲ್ಲಿ ನಾವು ಈ ಥರ ವೆದರ್ ಎಕ್ಸ್ಪೀರಿಯನ್ಸ್ ಮಾಡಿರೋದು ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಸುಮಾರು ವರ್ಷ ಆಗಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಮೈ ಗಾಡ್. ಕಂಟ್ರೋಲ್ ಅಂತ ಹೇಳಿ ಇದು ಯೂಸ್ ಮಾಡೋದು ಹೇಗೆ ಅಂದ್ರೆ, ನಾವು ಗಿಡಗಳಿಗೆ ಹುಳಗಳು ಕುದುತ್ತಾ ಇರ್ತಾವಲ್ವಾ, ಎಲೆಗಳಿಗೆ, ಹೂಗಳಿಗೆ ಹುಳ ಕುದುತ್ತಾ ಇರ್ತಾವಲ್ಲ, ಆ ಹುಳಕ್ಕೆ ಸ್ಪ್ರೇ ಮಾಡೋದ್ರಿಂದ ಹುಳಗಳು ಕಡಿಮೆ ಆಗುತ್ತೆ, ಆ ಹೂ ಚೆನ್ನಾಗಿ ಬಿಟ್ಟು ಒಳ್ಳೆ ಇಳುವರಿ ಬರುತ್ತೆ. ಎಷ್ಟು ಪ್ರಪೋರ್ಷನ್ ಇದ್ರಲ್ಲಿ ಡೈಲ್ಯೂಟ್ ಮಾಡೋದಕ್ಕೆ ಡೈರೆಕ್ಟ್? ಇಲ್ಲ ಸರ್, ಇದನ್ನ ಡೈಲ್ಯೂಟ್ ಮಾಡ್ಬೇಕಾಗುತ್ತೆ, ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೇಕಾಗುತ್ತೆ. ಇದು ಹೇಗೆ ಅಂದ್ರೆ 20 ml ಬಾಟ್ಲಲ್ಲಿ ಇದೆಯಲ್ಲ, ಆ 20 ml ಗೆ 1 ಲೀಟರ್ ನೀರು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡುವಂಥದ್ದು. ಅಗ್ನಿಹೋತ್ರ ಧೂಪ ಅಂತ ಹೇಳಿ, ಇದು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೆ ಮಾಡಿರುವಂಥದ್ದು. ಇದರಲ್ಲಿ ನಾವು ಹಸು ಸಗಣಿ, ಗಂಜಲತ್ತೆ, ಪಚ್ಚಕರ್ಪೂರ, ನೀಮರಕು ಇಂಥವೆಲ್ಲ ಹರ್ಬಲ್ಸ್ ಎಲ್ಲ ಹಾಕಿ ಮಾಡ್ತೀವಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಅಂದ್ರೆ ಕೆಲವೊಂದು ಸ್ಮೆಲ್, ಹೊಗೆ, ಮನೆ ತುಂಬ ಹೊಗೆ ತಂಬಿಟ್ಟು ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಥರ ಸ್ಮೆಲ್ ಆಗಿ ಕೆಮ್ಮು ಆ ಥರದ್ದು ಏನು ಬರಲ್ಲ. ಹಾರ್ಬಿಟ್ಟು ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಇದು ಗೋಮೂತ್ರ ಆರ್ಕ ಅಂತ ಹೇಳಿ, ಇದು ಕುಡಿಯುವಂಥ ಗೋಮೂತ್ರ ನಾವು ಮಾಡಿರೋದು. ಇದನ್ನ ಫುಲ್ ಡಿಸ್ಟಿಲೈಸ್ ಮಾಡಿರ್ತೀವಿ. ಡಿಸ್ಟಿಲೈಸ್ ಅಂದ್ರೆ ಬಟ್ಟಿ ಇಳಿಸಿರ್ತೀವಿ. ಇದು ಕುಡಿಯೋದ್ರಿಂದ ಸಣ್ಣ ಪುಟ್ಟ ಕಫ, ಕೆಮ್ಮು, ನೆಗಡಿ, ಶೀತ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಈ ವಾತಾವರಣದಲ್ಲಿ ಕಫ, ಕೆಮ್ಮು, ನೆಗಡಿ ಬರೋದು ಕಾಮನ್ ಅಲ್ಲ, ಇದನ್ನ ತಡೆಯುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ತ್ರಿಶೂಲ್ ಪೇನ್ ಬಾಂಬ್ ಅಂತ ಹೇಳಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ತ್ರಿಶೂಲ್ ಪೇನ್ ಬಾಂಬ್ ಅಂತ ಹೇಳಿ. ಇದು ನಾವು ಹರ್ಬಲ್ಸ್ ಹಾಕಿ ಮಾಡಿರೋಂಥದ್ದು. ಇದು ಜಾಯಿಂಟ್ ಪೇನ್ಸ್ ಅಂದ್ರೆ ಮಂಡಿ ನೋವು, ಕತ್ ನೋವು, ಭುಜ ನೋವು ಅದಕ್ಕೆಲ್ಲ ಬರುತ್ತೆ. ಅದಕ್ಕೆ ಮಾಡಿ ಹೌದು ಸರ್, ಇದನ್ನೆಲ್ಲ ನಾವು ಇಲ್ಲೇ ಮಾಡೋದು. ಆಮೇಲೆ ನೆಕ್ಸ್ಟ್ ಬಂದು ಪಂಚಗವ್ಯ ಸೋಪ್ ಅಂತ ಹೇಳಿ. ಪಂಚಗವ್ಯ ಅಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಪಂಚಗವ್ಯ ಅಂದ್ರೆ ಹಸು ಸಗಣಿ, ಗೋಮೂತ್ರ ಜೊತೆಗೆ ಹಾಲು, ಮೊಸರು, ತುಪ್ಪ. ನಾವು ಅದ್ರ ಜೊತೆಗೆ ನಾವು ಕೆಲವೊಂದು ಆ್ಯಡ್ ಮಾಡ್ತೀವಿ. ಮುಲ್ತಾನ್ ಬೆಟ್ಟಿ, ಬೇವಿನ ಎಣ್ಣೆ ಅವನ್ನೆಲ್ಲ ಆ್ಯಡ್ ಮಾಡಿರೋದ್ರಿಂದ ಇದು ಸ್ಕಿನ್ ಕೇರ್ಗೆಲ್ಲ ತುಂಬಾ ಒಳ್ಳೆಯದು. ಆಮೇಲೆ ಟೂತ್ ಪೌಡರ್ ಬರುತ್ತೆ. ಇದು ಟೂತ್ ಪೌಡರ್ ಬಂದು ನಾವು ಬೆರಣಿ ಬರುತ್ತಲ್ಲ, ಆ ಬೆರಣಿನ ಮಡಿಕೆಲ್ ಸುಟ್ಬಿಟ್ಟು ಅದ್ರ ಭಸ್ಮ ಜೊತೆಗೆ ಅಮೃತಧಾರೆ, ತುಳಸಿ, ರಾಕ್ ಸಾಲ್ಟ್ ಈ ಥರದ್ದೆಲ್ಲ ಹರ್ಬಲ್ಸ್ ಹಾಕಿ ಮಾಡ್ತೀವಿ. ಇದು ಹಲ್ಲುಳುಕ್ನ ತಡೆಯುತ್ತೆ. ಆಮೇಲೆ ವಸಟುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಬಂದು ಪಂಚಗವ್ಯ ಹೇರ್ ಆಯಿಲ್ ಅಂತ ಹೇಳಿ. ಪಂಚಗವ್ಯ ಜೊತೆಗೆ ನಾವು ಕೊಕೊನಟ್ ಆಯಿಲು, ಮಸ್ಟರ್ಡ್ ಆಯಿಲು, ಬ್ರಾಹ್ಮಿ, ಬುನ್ರಾಜು ಈ ಥರದ್ದು ಕೆಲವೊಂದು ಹರ್ಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಇದು ಕೂದಲ ಸ್ಟ್ರಾಂಗ್ ಮಾಡುತ್ತೆ, ಉದ್ದ ಬೆಳೆಕ್ ಹೆಲ್ಪ್ ಮಾಡುತ್ತೆ, ಡ್ಯಾಂಡ್ರಫ್ ಫ್ರೀ ಮಾಡುತ್ತೆ. ನೆಕ್ಸ್ಟ್ ಬಂದು ತುಪ್ಪ ಅಂತ ಹೇಳಿ. ಇದು ಪ್ಯೂರ್ ದೇಸಿ ಹಸುವಿನ ತುಪ್ಪ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಗೆಲ್ಲ ತುಂಬಾ ಒಳ್ಳೆಯದು. ಆಮೇಲೆ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಇದು ಬಂದು A2 ತುಪ್ಪ ಅಂತಾನೆ ಕರೀತಾರೆ. ದೇಸಿ ಹಸುವಿನ ತುಪ್ಪಕ್ಕೆ A2 ತುಪ್ಪ ಅಂತಾನೆ ಕರೆಯೋದು. ಆಮೇಲೆ ನಾವು ಇದು ತುಪ್ಪನ ಬಿಲೋನ ಮೆಥಡ್ ಅಂದ್ರೆ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡೋದು. ಹೌದು, ಹಾಲು ಕಾಸ್ಬಿಟ್ಟು ಎಪ್ಪ ಹಾಕಿ ಅದನ್ನ ನಾವು ಇದನ್ನ ಮಾಡಲ್ಲ, ಮೊಸರನ್ನ ಕಡಿದ್ಬಿಟ್ಟು ಬೆಣ್ಣೆ ತೆಗೆದು ಕಾಸಿ ಮಾಡಿರುವಂತ ತುಪ್ಪ. ಅದು ಬಿಲೋನ ಮೆಥಡ್ ಅಲ್ಲಿ ಮಾಡಿರೋದು. ಚಕ್ರಾಮೃತ ಅಂತ ಬರುತ್ತೆ. ಈ ಚಕ್ರಾಮೃತ ಬಂದು ಹೊಟ್ಟೆ ಉಬ್ರ, ಅಜೀರ್ಣ, ಗ್ಯಾಸ್ಟ್ರಿಕ್ ಈ ಥರದ್ದು ಏನೇ ಸಮಸ್ಯೆ ಇದ್ರು ಕಡಿಮೆ ಮಾಡುತ್ತೆ. ಇದು ಹುಳಿ ಮಜ್ಜಿಗೆಯಲ್ಲಿ ಕೆಲವೊಂದು ನಾವು ಪೆಪ್ಪರ್ ಸಾಲ್ಟ್, ಆಮೇಲೆ ಕಾಳು ಮೆಣಸು, ಅಜ್ವಾನ ಈ ಥರದ್ದೆಲ್ಲ ಹಾಕಿ ಮಾಡಿರ್ತೀವಿ ನಾವು. ಬೆರಣಿ ಅಂತೇಳಿ,
ಇದು ಬೆರಣಿ, ಇದು ದೇಸಿ ಹಸುವಿನ ಸಗಣಿಯಿಂದ ಮಾಡಿರುತ್ತೆ ಬೆರಣಿ. ಇದನ್ನ ಸ್ಪೆಷಲಿ ಅಗ್ನಿಹೋತ್ರಕ್ಕಂತಾನೆ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಅಗ್ನಿಹೋತ್ರಕ್ಕೆ ದೇಸಿ ಹಸುವಿನ ಬೆರಣಿ ಬೇಕು, ತುಪ್ಪ ಬೇಕು. ಹಾಗಾಗಿ ಇವೆರಡು ನಮ್ಮ ಹತ್ರ ಜಾಸ್ತಿ ತಗೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಅಗ್ನಿಹೋತ್ರ ಕಿಟ್ ಬೇಕಂದ್ರೆ ಕೂಡ ಅದು ಕೂಡ ಸಿಗುತ್ತೆ ನಮ್ಮ ಹತ್ರ. ಅದು ಪೌಡರ್ ಇದೆ. ಇದು ಮತ್ತು ಮೊರಿಂಗಾ ಸೊಪ್ಪು ಪೌಡರ್ ಅಂತ ಹೇಳಿ. ಈ ಮೊರಿಂಗಾ ಅಂದ್ರೆ ನುಗ್ಗೆ ಸೊಪ್ಪು ಬರ್ತದೆ, ಅವನ್ನೆಲ್ಲ ಡ್ರೈ ಮಾಡಿಬಿಟ್ಟು ಪುಡಿ ಮಾಡಿ ಅದಕ್ಕೆ ನಾವು ರಾಕ್ ಸಾಲ್ಟು, ಆಮೇಲೆ ಕಾಳು ಮೆಣಸು, ಈ ಥರದ ಹರ್ಬಲ್ಸ್ ಹಾಕಿ ಮಾಡ್ತೀವಿ. ಇದು ಟೀ ಕುಡಿಯೋ ಬದಲು ಇದು ಕುಡಿಯೋದ್ರಿಂದ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೇದು, ಇದಕ್ಕೆಲ್ಲ ತುಂಬ ಒಳ್ಳೇದು. ಆಮೇಲೆ ನಾಸಲ್ ಡ್ರಾಪ್ ಅಂತೇಳಿ, ನೀಸಲ್ ಡ್ರಾಪ್ ಅಂತೇಳಿ ಇದು ಪಂಚಗವ್ಯ ಜೊತೆಗೆ ಮಾಡಿರೋಂಥದ್ದು. ಅಂದರೆ ಇದಕ್ಕೆ ತುಪ್ಪ ನಾವು ಬಳಸೋಂಥ ತುಪ್ಪ ತುಂಬ ಹಳೆ ತುಪ್ಪ, ಅಂದರೆ 2-3 ವರ್ಷದ ಹಿಂದಿನ ತುಪ್ಪ ಇರ್ತಲ್ವ, ಆ ತುಪ್ಪನ ನಾವು ಸನ್ಲೈಟ್ ಪ್ರೊಸೆಸ್ಸಲ್ಲಿ ಕೆಲವೊಂದು ಹರ್ಬಲ್ಸ್ ಹಾಕಿ ಮಾಡಿರ್ತೀವಿ. ಇದು ಅರ್ಧ ತಲೆನೋವು, ಮೈಗ್ರೇನು, ಬ್ರೀತಿಂಗ್ ಪ್ರಾಬ್ಲಮ್ಮು, ಆಸ್ತಮಾ, ಈ ಥರದ್ದೆಲ್ಲ ತೊಂದರೆಗಳಿತ್ತಂದರೆ ಕಡಿಮೆ ಮಾಡುತ್ತೆ. ಆಮೇಲೆ ಇದು ಬಂದು ಗೋರಿಲಿ ಫ್ರೋಲಾನ್ ಅಂತೇಳಿ, ಇದು ಬಂದು ಹೆಡ್ಡೇಕ್ ಕಡಿಮೆ ಮಾಡುತ್ತೆ. ಆಮೇಲೆ ಶೀತ ಆದಾಗೆಲ್ಲ ಬ್ರೀತಿಂಗ್ ಕಷ್ಟ ಆಗುತ್ತಲ್ವ, ಇದ್ರ ಸ್ಮೆಲ್ ತಗೊಳ್ಳೋದ್ರಿಂದ ಬ್ರೀತಿಂಗ್ ಎಲ್ಲ ಈಸಿಯಾಗಿ ಉಸಿರಾಟ ಕ್ರಿಯೆ ಚೆನ್ನಾಗಿ ಆಗುತ್ತೆ. ಇದು ನಾವು ತುಪ್ಪ ಜೊತೆಗೆ ನೀಲಗಿರಿ, ಆಮೇಲೆ ತುಳಸಿ, ಲವಂಗ, ಈ ಥರದ ಹರ್ಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಸಮೃದ್ಧಿ ಅಂತೇಳಿ ಈಲ್ಡ್ ಬೂಸ್ಟರ್, ಇದು ಗಿಡಗಳಿಗೆ ಈಲ್ಡ್ ಬೂಸ್ಟರ್ ತರ ಕೆಲಸ ಮಾಡುತ್ತೆ. ಇದನ್ನ ನಾವು ಹೊರಗಡೆ ನಾವು ಗೋನಂದ ಜಲ ಅಂತ ಕರೀತಾರೆ. ಅಂದ್ರೆ ಇದು ನಾರ್ಮಲ್ ಕೌ ಡೆತ್ ಆಗಿರುತ್ತಲ್ವಾ, ಆರೋಗ್ಯವಂತ ಹಸು ಏಜ್ ಆಗಿ ಇದಾಗಿರುತ್ತಲ್ವಾ, ಅದರಿಂದ ಪ್ರೊಸೆಸ್ ಮಾಡಿರುವಂತದ್ದು. ನಾನು ಡೆತ್ ಆಗಿರ್ತಲ್ಲ, ಅದನ್ನ ಒಂದು ಸಂಪಲ್ ಹಾಕ್ಬಿಟ್ಟು ಅದ್ರ ವೇಟ್ ತಕ್ಕಂಗೆ ಗೋಮೂತ್ರ, ಮಜ್ಜಿಗೆ, ಗೋಮಯ, ಆಮೇಲೆ ಒಂದು 1% 10% ಅಲ್ಲಿ ಪಪಾಯ ಎಲ್ಲ ಹಾಕಿ ಮಾಡ್ತಾರೆ. ಇದು ಗಿಡಗಳಿಗೆ ಈಲ್ಡ್ ಬೂಸ್ಟರ್ ತರ ಕೆಲಸ ಮಾಡುತ್ತೆ. ಹಸು ಸಗಣಿಯಲ್ಲಿ ನಾವು ಎರೆಹುಳ ಬೇಸ್ ಮಾಡಿಬಿಟ್ಟು ಒಂದು 65% ತರ ಮಾಡಿ ಆಮೇಲೆ ಜಡ್ಡಿ ಇಟ್ಟು ಪ್ಯಾಕ್ ಮಾಡಿರ್ತಕ್ಕಂಥ ಗೊಬ್ಬರ ಇದು. ನೋಡಿ, ಇವಾಗ ಸುಮಾರು ಪ್ರಾಡಕ್ಟ್ಸ್ ತಗೊಂಡಿದ್ದೀವಿ ಇಲ್ಲಿಂದ. ಸೊ ನಾನು ಇವಾಗಲೇ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಲಿಂಕ್ ಹಾಕಿರ್ತೀನಿ. ಇದನ್ನು ಇಂಟ್ರೆಸ್ಟೆಡ್ ಇರೋರು ಇಲ್ಲಿ ಬಂದು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇನ್ನೂ ಒಂದ್ಸಲ ತೋರಿಸ್ತಾ ಇದ್ದೀನಿ. ಮಾಧವ ಸೃಷ್ಟಿ ಗೋ ಉತ್ಪನ್ನಗಳು, ಶ್ರೀ ಘಾಟಿ ಸುಬ್ರಹ್ಮಣ್ಯ, ದೊಡ್ಡಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಇಲ್ಲಿ. ಸೇಲ್ಸ್ ಕೌಂಟರ್, ಕಸ್ಟಮರ್ ಕೇರ್, ಕಾಂಟ್ಯಾಕ್ಟ್ ಡೀಟೇಲ್ಸ್. ಬನ್ನಿ ಇವಾಗ ತಿಂಡಿ ತಿನ್ನಕ್ಕೆ ಹೋಗೋಣ. ಅಡಿಲಿ ಹೋಗಬೇಕಾದ್ರೆ ಈ ಸೀಬೆ ಹಣ್ಣಿನ ಸ್ಟಾಲ್ ನೋಡ್ಬಿಟ್ಟು ನನಗಂತೂ ಮನಸ್ಸು ತಡೀಲಿಲ್ಲ. ತಕ್ಷಣ ಕಾರ್ ಸ್ಟಾಪ್ ಮಾಡಿ ಸೀಬೆಹಣ್ಣು ಕೊಂಡ್ಕೊತಿದ್ದೀವಿ. ನಾನೇನು ಸೀಬೆಹಣ್ಣಿನ ಫ್ಯಾನ್ ಅಲ್ಲ, ಆದರೆ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ತುಂಬ ಇರ್ರೆಸಿಸ್ಟಿಬಲ್ ಇತ್ತು. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿಸ್ಕೊಂಡು ತಿನ್ನೋಣ, ಜೊತೆಗೆ ಮನೆಗೆ ಕೂಡ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ. ಇವಾಗ ನಾವು ನಮ್ಮ ಆಲ್ ಟೈಮ್ ಫೇವ್ರೆಟ್ ನಂದಿ ಉಪಚಾರಕ್ಕೆ ಬಂದಿದ್ದೀವಿ. ಇವಾಗ
ತಿಂಡಿ ತಿನ್ನೋಣ. ಬಿಸಿ ಬಿಸಿಯಾಗಿ ಇಡ್ಲಿ ಸಾಂಬಾರ್ ಡಿಪ್ ತೊಗೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ರೌಂಡಲ್ಲಿ ಮಸಾಲೆ ದೋಸೆ ಕೂಡ ಆರ್ಡ್ರ್ ಮಾಡೋಣ. ಇಲ್ಲಿ ನೋಡಿ ಕೋನ್ ದೋಸೆ ಬಿಸಿ ಬಿಸಿಯಾಗಿ ತಂದ್ಕೊಟ್ಟಿದ್ದಾರೆ. ನಾನು ಇಲ್ಲಿ ಘೀ ರೋಸ್ಟ್ ಮಸಾಲೆ ದೋಸೆ ತೊಗೊಂಡಿರೋದು. ಪಲ್ಯ ಸಾಂಬಾರ್ ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರು ಮಸಾಲೆ ದೋಸೆ, ನಂದು ಘೀ ರೋಸ್ಟು. ಇವಾಗ ಬಿಸಿ ಬಿಸಿಯಾಗಿ ಫಿಲ್ಟರ್ ಕಾಫಿ, ಸ್ಟ್ರಾಂಗ್ ಕಾಫಿ, ಅದಾದಮೇಲೆ ಪಾನ್ ತೊಗೊಳ್ತಾ ಇದ್ದೀವಿ, ಸ್ವೀಟ್ ಪಾನ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.